ಎಜಿ ನ್ಯೂಸ್ಗೆ ಸ್ವಾಗತ. ಆಟೋದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಲಕ್ಷ್ಮೀ ದೇವಿಯ ಚಿನ್ನದ ಲಾಕೆಟ್ ಬಿಟ್ಟು ಹೋಗಿದ್ದ ಇಲ್ಲಿನ ಶಹಾಪುರ ಪ್ರಯಾಣಿಕನಿಗೆ ಆಟೋ ಚಾಲಕ ಮೌಶಿಕ್ ಸಾಬ್ ಪ್ರಾಮಾಣಿಕವಾಗಿ ಹಿಂದಿರುಗಿಸಿ ಶುಕ್ರವಾರ ಮಾನವೀಯತೆ ಮೆರೆದಿದ್ದಾರೆ. ಶುಕ್ರವಾರ ಮಹಾರಾಷ್ಟ್ರ ಬ್ಯಾಂಕ್ ಆಫ್ ಬರೋಡಾ ವೃತ್ತದಿಂದ ಶಹಾಪುರದ ತನಕ ಆಟೋದಲ್ಲಿ ಪ್ರಯಾಣ ಬೆಳೆಸಿದ ದೀಪಕ್ ಎಂಬ ಪ್ರಯಾಣಿಕ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಲಾಕೆಟ್ ಬಿಟ್ಟು ಹೋಗಿದ್ರು. ಆಟೋ ಚಾಲಕ ಲಾಕೆಟ್ ಅನ್ನ ಪ್ರಯಾಣಿಕನಿಗೆ ಹಿಂದಿರುಗಿಸಿದ್ದಾನೆ. ನಾ ಫಸ್ಟ್ ಬನ್ನಿ 2 ಗಂಟೆಕೇನ ಬಂದಿಲ್ಲ, 2:15 ಬನ್ನಿ. ಫಸ್ಟ್ ಕೂತಿದ್ರೆ ಯಾರು ನೀವು ಕೂತಿದ್ರು ರಿಕ್ಷಾ ಹಿಂದ್ ಕೇಳಿದ್ರಿ ಅವ್ರಿಗೆ. ಆಮೇಲೆ ಏನ್ ಇಲ್ರಿ ಹಂಗೇನೇನ್ ಸಿಕ್ಕಿಲ್ಲ ಅಂತಂದ್ರ ಆಮ್ಯಾಗ ನಾನು ಏನ್ರ ಇರ್ಬೇಕು ಬಿಡ ಅಂತೇಳಿ ನಾ ಏನ್ ಮಾಡಿದ್ನಿ, ಎಲ್ಲಾ CCTV ಕ್ಯಾಮ್ರಾ ಹುಡ್ಕಾಡಕ್ ಹೋದ್ವಿ. ಅಂದ್ರೆ ಏನ್ರಿ ಸಂಪಿಗೆ ರೋಡ್ ಕಡೆ ಇದು ಇರ್ತದ CCTV, ಈ ಅಪೋಸಿಟ್ ಸೈಡೇ ಇಲ್ಲ. ಆಮ್ಯಾಗ ಅವ್ರ ಅದ್ ನೀವು ಪೆಂಡ್ರ ಅನುಕೂಲ ನಾವು ಅದು ಸಣ್ಣ ಆಮೇಲೆ ನೀವ ಏನಂದ್ರೆ ದೊಡ್ಡದೈತೆ ಅಂತಂದ್ರಲ್ಲ ಪೆಂಡೆಂಟ್ ಬಹುತೇಕ ನಾ ಹೇಳೋದ್ರಾಗ ನೀವು ಅಂದಿರ್ಬೋದು ನಮಗ ಪೆಂಡೆಂಟ್ ಅಂತಂದ್ರ ಇದು ರೀ ಅಲ್ಲೇ ಐತ್ರ ಗಿಡಕ್ಕೆ ಹಚ್ಚಿದ್ರು ದೊಡ್ಡ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.